ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಮಂಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಖಾಲಿ ಹೊಟ್ಟೆನಲ್ಲೇ 1 ಸ್ಪೂನ್ ತುಪ್ಪನ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನು 1 ವೀಕಿಂದನೂ ಶುರು ಮಾಡ್ಕೊಂಡಿದ್ದೀನಿ. ಇದನ್ನು ತಗೊಳ್ಳೋದ್ರಿಂದ ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಆಯುರ್ವೇದದ ಪ್ರಕಾರ ಖಾಲಿ ಹೊಟ್ಟೆನಲ್ಲೇ ತುಪ್ಪನ ತಗೊಳ್ಬೇಕು. ಇದರಿಂದ ದೇಹದ ಎಲ್ಲ ಜೀವಕೋಶಗಳಿಗೆ ಉತ್ತಮವಾದ ಪೌಷ್ಟಿಕಾಂಶ ಸಿಗುತ್ತೆ. ಹಾಗೆ ನಮ್ಮ ಚರ್ಮದ ಕಾಂತಿನೂ ಸಹ ಹೆಚ್ಚಿಗೆ ಮಾಡೋದಕ್ಕೆ ಇದು ಉಪಯೋಗ. ಸೊ ಆದ್ದರಿಂದ ಆದಷ್ಟು ಎಲ್ಲರೂ ಖಾಲಿ ಹೊಟ್ಟೆನಲ್ಲೇ ತುಪ್ಪನ ತೊಗೊಳ್ಳಿ. ಆ ತುಪ್ಪನ ಡೈರೆಕ್ಟಾಗಿ ತೊಗೊಳೋದಕ್ಕಾಗೋಲ್ಲ ಅನ್ನೋರು ಬೆಚ್ಚಗಿರೋ ನೀರಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತೊಗೊಳ್ಬೋದು. ಸೊ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದಾದಮೇಲೆ ಈಗ ರೈಸ್ಗೆ ಇಟ್ಕೋತಾ ಇದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಕಡೆ ರೈಸ್ಗೆ ಇಟ್ಕೊಂಡ್ಬಿಡೋಣ ಅಂತೇಳಿ ಫಸ್ಟ್ ರೈಸ್ಗೆ ಇಡ್ತಾ ಇದ್ದೀನಿ. ಆಗ ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಯಲ್ಲಿ ಟೊಮೊಟೊ ಚಿತ್ರಾನ್ನ ನಮ್ಮಮ್ಮ ಮಾಡ್ತಾಯಿದ್ರು. ತುಂಬಾ ರುಚಿಯಾಗಿರ್ತಿತ್ತು. ಬಟ್ ಒಂದೊಂದು ಸರಿ ಅನಿಸೋದು, ಅಯ್ಯೋ ಲೆಮನ್ ಚಿತ್ರಾನ್ನ ಮಾಡಿದರೆ ಚೆನ್ನಾಗಿರೋದೇನೋ ಅಂತ. ಸೊ ಇವಾಗ ಲೆಮನ್ ಚಿತ್ರಾನ್ನ ಮಾಡ್ತಾನೆ ಇರ್ತೀನಿ, ಟೊಮೊಟೊ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಒಂದೊಂದು ಸರಿ ಒಂದೊಂದು ಥರ ನನಗೆ. ಸೊ ಹಾಗಾಗಿ ಒಂದು ಸರಿ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ, ಮನೇಲಿ ಎಲ್ರಿಗೂ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡಿಕೊಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ 3 ಟೊಮೊಟೊನ ತೊಗೊಂಡಿದ್ದೀನಿ. ಎರಡನ್ನೂ ಸ್ಲೈಸಾಗಿ ಹೆಚ್ಚಿಟ್ಕೊಳ್ಬೇಕು. ನಿಂಬೆಹಣ್ಣು ಹಾಕಿ ಮಾಡೋ ಚಿತ್ರಾನ್ನನೇ ಒಂಥರ ಟೇಸ್ಟ್ ಕೊಡುತ್ತೆ, ಹಾಗೆ ಟೊಮೆಟೊ ಹಾಕಿ ಮಾಡೋ ಚಿತ್ರಾನ್ನನೇ ಒಂಥರ ಟೇಸ್ಟ್ ಕೊಡುತ್ತೆ. ಎರಡೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನನಗೆ ಅದರಲ್ಲಿ ಇವಾಗ ಇಷ್ಟ ಆಗ್ತಿರೋದು ಅಂದರೆ ಟೊಮೆಟೊ ಚಿತ್ರಾನ್ನ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗ್ತಿದೆ. ಮೊದಲಿಗೆಲ್ಲ ಟೊಮೆಟೊ ಚಿತ್ರಾನ್ನ ಅಂದ್ರೇ ಇಷ್ಟ ಆಗ್ತಿರ್ಲಿಲ್ಲ. ಅಯ್ಯೋ ಲೆಮನ್ ಚಿತ್ರಾನ್ನ ಇದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಆ ಲೆಮನ್ ಚಿತ್ರಾನ್ನ ಮಾಡಿ ನನಗೂ ಬೇಜಾರಾಗಿತ್ತು. ಸೊ ಇವಾಗ ಟೊಮೆಟೊ ಚಿತ್ರಾನ್ನ ಇಷ್ಟ ಆಗ್ತಿದೆ. ಇದನ್ನೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದು ಬಂದಿದ್ದ. ನನ್ನ ಮಗನ ಎಷ್ಟು ಎಬ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವನು ಎದ್ದೊಳೋದೆ. ನಾನು ಎಬ್ಬಿಸಿ ಅರ್ಧ ಗಂಟೆ ಆದಮೇಲೆ ಎದ್ದು ಬರ್ತಾನೆ. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾದಮೇಲೆ ಅವನ ಸ್ನಾನ ಮಾಡಿಸೋದಕ್ಕೆ ಅಂತ ಕಳಿಸಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಉದ್ದಿನಬೇಳೆ ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ನೆಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು 1 ಗರೆ ಆಗೋಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿದ್ರೆ ಖಾರ ಕಡಿಮೆ ಇರುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದರೊಂದು ಟ್ರಿಕ್ನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇದು ಫ್ರೈ ಮಾಡ್ತಾನೆ 1 ಗ್ಲಾಸ್ ನೀರನ್ನ ಕುಡ್ಕೊಂಡೆ. ತುಪ್ಪ ತೊಗೊಂಡು ಒಂದು 1/4 ಗಂಟೆ ಹಾಫ್ ಆನ್ ಅವರ್ ಆದಮೇಲೆ 1 ಗ್ಲಾಸ್ ಬೆಚ್ಚಗಿರೋ ನೀರನ್ನು ಸಹ ಕುಡಿತೀನಿ. ಕುಡ್ದಿದ್ದು ಆದಮೇಲೆ ಅಷ್ಟೊತ್ತಿಗೆ ಈರುಳ್ಳಿ ಫ್ರೈ ಆಗಿತ್ತು. ಮತ್ತು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಬೇಕಾದರೆ ನೀವು ಚಿಕ್ಕದಾಗೂ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ನನಗೆ ಸ್ಲೈಸಾಗಿ ಕಟ್ ಮಾಡೋ ಟೇಸ್ಟ್ ಚೆನ್ನಾಗಿರುತ್ತಾ, ಚಿಕ್ಕದಾಗಿ ಕಟ್ ಮಾಡೋ ಟೇಸ್ಟ್ ಚೆನ್ನಾಗಿರುತ್ತೆ. 2 ಟೊಮೆಟೊ ಒಂದೇ ಅಲ್ವಾ, ನನಗೆ ಗೊತ್ತಿಲ್ಲ. ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತೇಳಿ ಕಟ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧಂಬರ್ಧ ಟೊಮೊಟೊ ಬೇಯಿಸಿದ್ರೆ ಅಷ್ಟು ರುಚಿ ಇರಲ್ಲ ಟೊಮೊಟೊ ಚಿತ್ರಾನ್ನ. ಇನ್ನು ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ. ಹಾಗೆ ಲಕ್ಷ್ಯ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದಿರಲಿಲ್ಲ. ಅವ್ನು ಬಂದಮೇಲೆ ರೈಸು ಮತ್ತು ಗೊಜ್ಜು 2 ಮಿಕ್ಸ್ ಮಾಡಿ ಕೊಡೋಣ ಅಂದ್ಕೊಂಡು ಸುಮ್ಮನಾದೆ. ಇನ್ನು ನೆನ್ನೆ ವ್ಲಾಗ್ನಲ್ಲಿ ಹೇಳಿದೆ ನಾನು, ಈ ಥರ ನೋಡಿ ಬೆಟ್ಟದ ನೆಲ್ಲಿಕಾಯಿನ ಇದು ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು, ಹಾಗೆ ಪೆಪ್ಪರ್ ಪೌಡರ್, ಜೇನುತುಪ್ಪ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜ್ನಲ್ಲಿ. ನೀವು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಹಾಗೆ ತಿನ್ನೋದಕ್ಕೆ ಹೋಗಬೇಡಿ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ತೆಗೆದಿಟ್ಟಿರಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಂದರೆ ಒಂದು 5-6 ಪೀಸ್ ಬರುತ್ತೆ ಒಂದು ಸಲಿಗೆ. ಸೊ ಅಂದರೆ 1 ನೆಲ್ಲಿಕಾಯಲ್ಲಿ ಒಂದೂವರೆ ನೆಲ್ಲಿಕಾಯಿ ತಿನ್ನೋ ಥರ ಆಗುತ್ತೆ. ಸೊ ಅದನ್ನು ತಿನ್ಕೊತಾ ಇದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ ನಮ್ಮ ಹೆಲ್ತ್ಗೆ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರಕ್ತ ಶುದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರಕ್ತ ಸಂಚಾರ ಚೆನ್ನಾಗಾದರೆ ನಮ್ಮ ಬಾಡೀಲಿ ಯಾವುದೇ ರೀತಿ ಬ್ಲಡ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಿಲ್ಲ. ಅಂದರೆ ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಹಾಗೆ ಹೃದಯದ ಸಮಸ್ಯೆ ಆಗಿರ್ಬೋದು, ಅದು ಯಾವುದೂ ಬರೋದಿಲ್ಲ. ಸೊ
ನಾವು ಆ ಕಾಯಿಲೆ ಬಂದ ಮೇಲೆ ಇದನ್ನೆಲ್ಲ ತೊಗೊಳ್ಬೇಕು ಅನ್ನೋದಕ್ಕಿಂತ ಮುಂಚೆನೇ ನಾವು ಇದನ್ನೆಲ್ಲ ತೊಗೊಳ್ತಾ ಇದ್ದರೆ ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು, ಅದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಚಿತ್ರಾನ್ನಕ್ಕೆ ಗೊಜ್ಜೆಲ್ಲ ರೆಡಿಯಾಗಿತ್ತು. ನಾನು ಎಲ್ಲನೂ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಇವಾಗ ಲಕ್ಷ್ಯಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜನ್ನ ಅಲ್ಲೇ ಇಟ್ಕೊಂಡು ಮಿಕ್ಕಿದ್ನೆಲ್ಲ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ರೈಸ್ ಕೂಡ ರೆಡಿಯಾಗಿತ್ತಲ್ವ, ಅದೇ ಬಾಣಲಿಗೆ ನಾನು ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಗೊಜ್ಜನ್ನ ಹಾಕ್ಕೊಂಡು ಅವ್ನಿಗೆ ಎಷ್ಟು ಬೇಕೋ ಗೊಜ್ಜು, ಅವ್ನಿಗೆ ಜಾಸ್ತಿ ಗೊಜ್ಜು ಹಾಕಿದ್ರೆ ಅಷ್ಟೊಂದು ತಿನ್ನೋದಿಲ್ಲ, ಯಾಕೆಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಅವ್ನಿಗೆ ಎಷ್ಟು ಬೇಕೋ ಗೊತ್ತಿರುತ್ತಲ್ವ ನನಗೆ, ಅಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡು ಅವ್ನ ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ನ ಬಾಕ್ಸಿಗೆ ಹಾಕಿದ್ದಾದಮೇಲೆ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಮ್ಯಾಂಗೋ ತಂದಿದ್ರು, ಸೊ ಮ್ಯಾಂಗೋನ ಹಾಕಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ಅವ್ನ ಲಂಚ್ ಬಾಕ್ಸ್ ಇದಾಗಿತ್ತು. ಇನ್ನು ಅವನಿಗೆ ಟಿಫನ್ ಹಾಕಿ ಕೊಡೋಣ ಅಂಥೇಳಿ ಹಾಕ್ಕೊಡ್ತಾ ಇದ್ದೀನಿ. ನನಗೇನಾದರೂ ಜಾಸ್ತಿ ಕೆಲಸ ಇರಬೇಕಾದ್ರೇ ಲಕ್ಷ್ಯ ನನಗೆ ತಿನ್ನಿಸು ಅಂತ ಹಠ ಮಾಡ್ತಾನೆ. ಸೊ ಅವನಿಗೂ ಸಹ ತಿನ್ನಿಸಿದ್ದಾಯಿತು, ಏಕೆಂದರೆ ಇವತ್ತು ಸೋಮವಾರ ಕೆಲಸ ಜಾಸ್ತಿ ಇರುತ್ತೆ, ಮನೇಲಿ ಪೂಜೆ ಮಾಡಬೇಕು. ಇನ್ನು ಅವ್ನು ಹೋಗೋವರೆಗೂ ಏನು ಕೆಲಸನೂ ಆಗೋದಿಲ್ಲ. ಹಂಗೂ ಹಿಂಗೂ ಅವನ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ಕೊತಾನೆ ಇದ್ದೆ. ಮ್ಯಾಟ್ನೆಲ್ಲ ಹೊರಗಡೆ ಹಾಕಿದ್ದೀನಿ, ಸ್ವಲ್ಪ ಗಾಳಿಗೆ ಹಾರ್ಕೊಳ್ಳಿ ಅಂತೇಳಿ. ಬಿಸಿಲಂತೂ ಇರಲಿಲ್ಲ ಇವತ್ತು, ಅದಕ್ಕೋಸ್ಕರ ಗಾಳಿಗೆ ಹಾಕಿದ್ದೆ. ಇನ್ನು ಲಕ್ಷ್ಯಗೆ ಸ್ಕೂಲಲ್ಲಿ ಎಲ್ರಿಗೂ ಒಂದೇ ಥರ ಬ್ಯಾಗು, ಸ್ಕೂಲಲ್ಲೇ ಬ್ಯಾಗ್ ಕೊಡೋದ್ರಿಂದ ಎಲ್ಲ ಮಕ್ಳಿಗೂ ಒಂದೇ ಥರ ಬ್ಯಾಗ್ ಇರುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಬೇರೆ ಬೇರೆಯವ್ರ ಬ್ಯಾಗ್ನೆಲ್ಲ ಎತ್ಕೊಂಡು ಬಂದುಬಿಡ್ತಾರೆ. ಅದಕ್ಕೋಸ್ಕರ ಒಂದು ಹೆಸರು ಬರೆದು ಲೇಬಲ್ ಹಾಕೋದಕ್ಕೆ ಹೇಳಿದರು. ಅದನ್ನು ನನ್ನ ಹಸ್ಬೆಂಡ್ ನೇಮೆಲ್ಲ ಬರೆದು ಬ್ಯಾಗ್ ಹಾಕ್ತಿದ್ರು. ಇನ್ನು ಕಿಶನ್ ಸಹ ಎದ್ದು ಬಂದಿದ್ದ, ಅವನ ಜೊತೆ ಸ್ವಲ್ಪ ಹೊತ್ತು ಹಾಗೆಯೇ ಹರಟೆ ಹೊಡ್ಕೊಂಡು ನಿಂತಿದ್ದೆ. ಇನ್ನು ಲಕ್ಷ್ಯಗೆ ವ್ಯಾನಿಗೆ ಟೈಮ್ ಆಯಿತು ಅಂತ ಅವನು ಅಲ್ಲಿಗೆ ಹೋಗಿ ನಿಂತ್ಕೊಂಡ. ಅಷ್ಟೊತ್ತಿಗೆ ವ್ಯಾನ್ ಸಹ ಬಂತು. ಲಕ್ಷ್ಯಗೆ ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ಬಾಯ್ ಮಾಡ್ತಿರೋದು ನೋಡಿದ್ರೆ ಅವನಿಗೆ ಬೇಜಾರಾಗ್ತಿರುತ್ತೆ, ನಾನು ಒಬ್ಬನೇ ಸ್ಕೂಲಿಗೆ ಹೋಗಬೇಕಲ್ಲ ಅಂತ. ಸೊ ಅವನು ಸ್ಕೂಲಿಗೆ ಹೊರಟ. ಅವನ್ನ ಕಳಿಸಿದಾದ್ಮೇಲೆ ನಮ್ಮ ನಿಜವಾದ ಕೆಲಸ ಸ್ಟಾರ್ಟು. ಪಾಪ ನನ್ನ ಹಸ್ಬೆಂಡ್ ನಾನು ಹರಿಬರಿಲಿರೋದ್ರಿಂದ ನನಗೊಂದು ಟೀನೂ ಸಹ ಕೇಳೋದಿಲ್ಲ, ಅವರು ಟೀ ಮಾಡಿಕೊಡು ಅಂತ. ಅವನು ಹೋಗಿದ್ದಾದ್ಮೇಲೆ ಟೀ ಮಾಡಿ ಕೊಡೋಣ ಅಂಥೇಳಿ ಟೀ ಮಾಡಿ ಕೊಡ್ತಾಯಿದ್ದೀನಿ. ಸೊ ಅವರು ಟೀ ಎಲ್ಲ ಕುಡ್ದಿದ್ದಾದಮೇಲೆ ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ಹಾಗೆ ಸೋಮವಾರ ಬೇರೆ ಆಗಿತ್ತಲ್ವ. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ. ಏನೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಎಲ್ಲ ಮಾಡಿಕೊಂಡು ನಾಳೆ ಮಸಾಲ ದೋಸೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ಮಸಾಲ ದೋಸೆ ಮಾಡೋದಕ್ಕೆ ನಾನಿಲ್ಲೇ ಅಕ್ಕಿ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಅಂದರೆ ಕ್ಯಾರೆಟ್ ಖಾಲಿಯಾಗಿತ್ತು, ಹಾಗೆ ಹುರುಳಿಕಾಯಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಇಷ್ಟು ಇರಲಿಲ್ಲ. ಸೊ ಅದನ್ನೆಲ್ಲ ತರೋದಕ್ಕೆ ಕೇಳಿದೆ, ಮೋಹನ್ ಅವ್ರಿಗೆ ತಂದಿದ್ರು. ಮಾಮೂಲಿಯಾಗಿ ಮನೆಯಲ್ಲಿ ಯಾವಾಗಲೂ ತರಕಾರಿ ಇರುತ್ತೆ, ಈ ಥರ ಖಾಲಿ ಆದಾಗ ತರಿಸ್ಕೊಂಡು ಬಿಡ್ತೀನಿ. ಏನು ಅದಕ್ಕೋಸ್ಕರನೇ ಇನ್ನೊಂದು ವಾರದಗಟ್ಟಲೆ ವೆಯ್ಟ್ ಮಾಡೋದಂತ ಏನಿಲ್ಲ, ಏನು ಖಾಲಿ ಆಗಿರುತ್ತೋ ಆವಾಗ ಅದನ್ನು ತರಿಸ್ಕೊಂಡು ಬಿಡ್ತೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ತರಕಾರಿ ಮತ್ತು ಹಣ್ಣುಗಳಿಗಾಗಲಿ ಇವಾಗಿನ ಕಾಲದಲ್ಲಂತೂ ಎಲ್ಲ ಕೆಮಿಕಲ್ ಹೊಡೆದಿರ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನೋಡಿ ಕಿಶನ್ ಇಲ್ಲಿ ಕೂತಿದ್ದಂಗೆ ಏನೇನೆಲ್ಲ ಮುಡ್ತಾ ಇದ್ದಾನೆ ಅಂತ. ಅವ್ನು ತಿನ್ನಬೇಕು ಅಂತ ಆಸೆ ಆದಾಗ ತಿನ್ಬಿಡ್ತಾನೆ. ಸೊ ಇದನ್ನೆಲ್ಲ ತೊಳೆದು ಮಡಗಿದ್ರೆ ತಿಂದ್ರೂ ಏನು ಅಷ್ಟು ಭಯ ಆಗೋದಿಲ್ಲ, ಅಯ್ಯೋ ತೊಳೆದಿದ್ದೀನಲ್ಲ ಬಿಡು ಅಂತ ಅನ್ಕೋತೀನಿ. ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡಬೇಕಾದ್ರೆ ತೊಳೆದು ಹಾಕ್ಕೊತೀವಿ, ನಮ್ಗೆ ಗೊತ್ತಿರುತ್ತೆ. ಪಾಪ ಮಕ್ಕಳಿಗೆ ಅದೆಲ್ಲ ಗೊತ್ತಿರೋದಿಲ್ವಲ್ಲ. ಸೊ ಹಾಗಾಗಿ ತೊಳೆದು ಇಟ್ಬಿಡೋಣ ಅಂಥೇಳಿ ತೊಳೆದು ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಶುಕ್ರವಾರ ಹಾಲ್ಕೋವಾ ಮಾಡ್ಕೊಂಡಿದ್ದೆ. ಸೊ ಅದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೆ, ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಈ ವ್ಲಾಗ್ ಜೊತೆಗೇ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಾಲ್ಕೋವಾ ಮಾಡೋದಕ್ಕೆ ಅಂತೇಳಿ ಎಲ್ಲನೂ ಒಂದೇ ಅಳತೆನಲ್ಲಿ ತೊಗೊಂಡಿದ್ದೀನಿ, ಒಂದೇ ಗ್ಲಾಸ್ ಅಳತೆನಲ್ಲೇ. 1 ಗ್ಲಾಸ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ, 2 ಗ್ಲಾಸ್ ಆಗೋಷ್ಟು ಮೈದಾ, 2 ಗ್ಲಾಸ್ ಆಗೋಷ್ಟು ಸಕ್ಕರೆ ಪೌಡರು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಇದಕ್ಕೆ 1 ಗ್ಲಾಸ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಇವಾಗ ಅದೇ ಗ್ಲಾಸ್ ಅಳತೆನಲ್ಲೇ 2 ಗ್ಲಾಸ್ ಆಗೋಷ್ಟು ಮೈದಾ ಹಿಟ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದು ಹಾಲ್ಕೋವಾ. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಬಾಲ್ಯದ ನೆನಪು ಅಂತಲೇ ಹೇಳ್ಬೋದು. ನಾವು ಚಿಕ್ಕ ಮಕ್ಕಳಲ್ಲಿ ತಿಂತಿದ್ವಲ್ಲ ಅದೇ ಥರನೇ ಬರುತ್ತೆ ಹಾಲ್ಕೋವಾ. ಈಗ ನಾನು ತುಪ್ಪ ಮತ್ತು ಮೈದಾ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಸ್ಟಾರ್ಟಿಂಗ್ ನೋಡಿ ಈ ಥರ ಡ್ರೈ ಆಗುತ್ತೆ. ಸೊ ಇದೇ ಥರನೇ ನಾವು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮು, ಮೀಡಿಯಮ್ ಫ್ಲೇಮ್ ಏನೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ.
ಲೋ ಫ್ಲೇಮ್ನಲ್ಲೇ ಒಂದು 15 ನಿಮಿಷ ಇದೇ ಥರನೇ ಹುರ್ಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ತುಪ್ಪ ಹಾಕಿದ್ದೀವಲ್ವ, ಆ ತುಪ್ಪ ಅಷ್ಟೇ ಆಗಿರೋದು, ನೀರಂತೂ ಸೋಗ್ಸೋದಕ್ಕೆ ಹೋಗಿಲ್ಲ. ತುಪ್ಪ ಬಿಡ್ತಾ ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಅಂತ. ಮೈದಾ ಹಿಟ್ಟಿನ ಜೊತೆಗೆ ತುಪ್ಪ ತುಂಬಾ ಚೆನ್ನಾಗಿ ಕರ್ಗೋಗಿದೆ. ಸೊ ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು 15 ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಬೇರೆ ಒಂದು ತಟ್ಟೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಕಡಾಯಿನಲ್ಲಿ ಇಡೋದಕ್ಕೆ ಹೋಗ್ಬಿಡಿ, ಬೇರೆ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಏಕೆಂದರೆ ಬೇಗನೆ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗೆ ಅಂದರೆ ಫುಲ್ ತಣ್ಣಗಾಗೋದು ಬೇಡ, ಬೆಚ್ಚಗಿರಬೇಕು, ಮುಟ್ಟೋದಕ್ಕಾಗಬೇಕು, ಅಷ್ಟು ಬೆಚ್ಚಗಿರಲೇಬೇಕು. ಸೊ ಅದಕ್ಕೆ 1 ಗ್ಲಾಸ್ ಆಗೋ ಅಷ್ಟು ನಾನು ಸಕ್ಕರೆ ಪುಡಿನ ಮೊದಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದ್ದಾಗಲೇ ಸಕ್ಕರೆ ಪುಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಪಾಕ ಥರ ಆಗಿಬಿಡುತ್ತೆ, ನೀರು ಥರ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕು. ಫಸ್ಟು 1 ಗ್ಲಾಸ್ ಸಕ್ಕರೆ ಪುಡಿ ಆವಾಗಲೇ ಹಾಕ್ಕೊಂಡಿದ್ದೆ, ಇವಾಗ ಇನ್ನೊಂದು ಗ್ಲಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಬೆರ್ತೋಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈ ಥರ ಮಿಕ್ಸ್ ಮಾಡಿದಾಗ ನೋಡಿ ಇಷ್ಟು ಸಾಫ್ಟ್ ಆಗುತ್ತೆ ಇದು. ಸೊ ಇದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಈಗ ನಾನು ಒಂದು ಬಾಕ್ಸ್ ಇತ್ತು ಮನೆಯಲ್ಲಿ, ಅದಕ್ಕೇ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸವರ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಬಟರ್ ಪೇಪರ್ ಇದ್ರೂ ಸಹ ಹಾಕ್ಕೊಳ್ಬೋದು. ಇವಾಗ ನೋಡಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಂದವಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಲಾಕ್ ಮಾಡಿಕೊಂಡು ನಾನು ಫ್ರಿಜ್ನಲ್ಲಿ ಇಟ್ಕೊತಾ ಇದ್ದೀನಿ. ಫ್ರಿಜ್ನಲ್ಲಿ ನಾನೊಂದು 1/2 ಅವರ್ ಇಟ್ಕೊಂಡಿದ್ದೀನಿ. 1/2 ಅವರ್ ಆದಮೇಲೆ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಚೆನ್ನಾಗಿ ಹಾಲ್ಕೋವಾ ಸೆಟ್ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಯಾವುದೇ ಒಂದು ಪ್ಲೇಟ್ ಇದ್ರೂ ಪರವಾಗಿಲ್ಲ, ಅದರಲ್ಲೇ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾಕ್ಸ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಲ್ಕೋವಾ 1/2 ಅವರ್ ಆದಮೇಲೆ ಈ ಥರ ಸೆಟ್ ಆಗಿದೆ. ಇವಾಗ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಹಾಲ್ಕೋವಾ ಯಾವ ಶೇಪಲ್ಲಿ ಇರುತ್ತಲ್ವ, ಸೊ ಆ ಶೇಪಲ್ಲೇ ಕಟ್ ಮಾಡ್ಕೊಳ್ಬೋದು. ಬೇಕಾದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಬೋದು. ನನಗಿಲ್ಲಿ ಚಿಕ್ಕ ಹಾಲ್ಕೋವಾಗಳಂದರೆ, ಪುಟಾಣಿ ಹಾಲ್ಕೋವಾ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅದೇ ಥರನೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಸೊ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನೀವು ಅಂಗಡಿನಲ್ಲಿ ಯಾವ ಥರ ಹಾಲ್ಕೋವಾ ತಿಂತೀರ ನೋಡಿ, ಅದೇ ಥರನೇ ಬರೀ 3 ಇಂಗ್ರೀಡಿಯೆಂಟ್ಸಿಂದನೇ ಹಾಲ್ಕೋವಾ ರೆಡಿ ಆಗಿಬಿಡುತ್ತೆ. ಸೊ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಫುಲ್ಲು ಸಾಫ್ಟಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಬಾಯಿಗಿಟ್ರೆ ಹಾಗೇ ಕರ್ಗೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಂತೂ ನಾನು ಮಾಡಿದ್ದೀನಿ ಅಂದರೆ ಯಾರೂ ನಂಬಿಲ್ಲ, ಅಂಗಡಿಲಿ ತೊಗೊಂಡು ಬಂದ ಅಂತ ಕೇಳ್ತಿದ್ರು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ತರಕಾರಿನೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ವಾಶ್ ಮಾಡಿದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಆಮೇಲೆ ಬೇಕಾದ್ರೆ ಜಸ್ಟ್ ಅದನ್ನು ಒರೆಸ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ನಾನು ಈ ತರಕಾರಿನೆಲ್ಲ ವಾಶ್ ಮಾಡೋದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತೀವಿ, ಸ್ವಲ್ಪ ಸೋಡಾ, ಹಾಗೆ ಕಲ್ಲುಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಅದರಲ್ಲೇ ನೆನೆಯೋದಕ್ಕೆ ಬಿಟ್ಟು ಅದಾದ್ಮೇಲೆ ವಾಶ್ ಮಾಡ್ಕೊಂಡು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊತೀನಿ. ಇವಾಗಂತೂ ತುಂಬಾ ಕೆಮಿಕಲ್ ಎಲ್ಲ ಹಾಕಿ ತರಕಾರಿ ಹಣ್ಣನ್ನೆಲ್ಲ ಬೆಳೀತಾ ಇದ್ದಾರೆ. ಸೊ ಅದು ಕೆಮಿಕಲ್ ಎಲ್ಲ ನಮಗೋದ್ರೆ ನಮ್ಮ ಆರೋಗ್ಯ ಹಾಳಾಗೋದಂತೂ ನಿಜ. ಸೊ ಹಾಗಾಗಿ ಏನು ಗೊತ್ತು ಅದನ್ನಾದರೂ ಮಾಡಿಕೊಂಡು ನಮ್ಮ ಆರೋಗ್ಯನ ಸ್ವಲ್ಪ ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋಣ ಅಂಥೇಳಿ ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ನೀವು ಏನಾದರೂ ತರಕಾರಿನೆಲ್ಲ ತಂದಾಗ ಈ ಥರದ್ದೆಲ್ಲ ಫಾಲೋ ಮಾಡಿ, ಹೆಲ್ತಿಗೆ ಒಳ್ಳೇದು. ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ವ, ಸೊ ಹಾಗಾಗಿ ಚಿಕ್ಕ ಮಕ್ಕಳುಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಕ್ಯಾರೆಟ್ ಎಲ್ಲಾದರೂ ಇಟ್ಟಿರ್ತೀವಿ, ನಾವು ಅದನ್ನು ತೊಳೆಯೋದಿರಲ್ಲ. ನಮ್ಮ ಲಕ್ಷ್ಯ ಮತ್ತು ಕಿಶನ್ ಅಂತೂ ಬೇಯಿಸಿರೋ ತರಕಾರಿಗಿಂತ ಹಸಿ ತರಕಾರಿಗಳನ್ನ ಜಾಸ್ತಿ ತಿಂತಾರೆ. ಕ್ಯಾರೆಟ್ನೆಲ್ಲ ತಿಂತಾ ಇರ್ತಾರೆ, ಎತ್ಕೊಂಡು ತಿಂದ್ಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ. ನಾವಾದರೆ ತೊಳೆದು ಅಡುಗೆಗೆ ಹಾಕಬೇಕು ಅಂತ ಗೊತ್ತಿರುತ್ತೆ, ಮಕ್ಳಿಗೆ ಗೊತ್ತಾಗೋದಿಲ್ವಲ್ಲ. ಸೊ ಹಾಗಾಗಿ ನಾನು ಯಾವುದಕ್ಕೂ ಮೊದಲೇ ತೊಳೆದು ಇಟ್ಬಿಡೋಣ ಅಂತೇಳಿ ತೊಳೆದು ಟ್ರೈ ಮಾಡಿ ಅದಾದಮೇಲೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಕಿಶನ್ ಸಹ ಮಲ್ಕೊಂಡಿದ್ದ, ಅಲ್ಲಿದ್ದೆ, ಅವ್ನು ಮಲ್ಕೊಂಡಿದ್ನಲ್ಲ, ಸೊ ಎದ್ಬಿಡ್ತಾನೆ ನಾನು ಮಾತಾಡೋದನ್ನ ಕೇಳಿ ಅಂತ ಈ ಕಡೆಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇವತ್ತು 92 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು. ಈ ನನ್ನ ಪುಟ್ಟ ಪ್ರಪಂಚಕ್ಕೆ ನೀವೆಲ್ಲರೂ ನೋಡಬೇಕು ಅಂತ ನನ್ನ ಆಸೆ. ಸೊ ಪ್ಲೀಸ್, ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಹಾಲ್ಕೋವಾ ಮತ್ತು ಟೊಮೆಟೊ ಚಿತ್ರಾನ್ನ, ನಿಜವಾಗ್ಲೂ ಟೊಮೆಟೊ ಚಿತ್ರಾನ್ನ ಚೆನ್ನಾಗಿರುತ್ತೆ, ಹಳೇ ಕಾಲದ್ದು. ಇವಾಗ ಒಂದು ಸ್ವಲ್ಪ ಇವಾಗಿನ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಕೊಡ್ಬೇಕಲ್ವ ಯಾವ ಥರ ಇರುತ್ತೆ ಟೇಸ್ಟು ಅಂತ. ಸೊ ಹಾಗಾಗಿ ಟೊಮೆಟೊ ಚಿತ್ರಾನ್ನ ಮಾಡಿದೆ, ಇವತ್ತು ಹಾಲ್ಕೋವಾನ ಮಾಡಿದೆ. ಇವೆರಡನ್ನೂ ನನ್ನ ಬಾಲ್ಯದ ನೆನಪು, ಅದಕ್ಕೋಸ್ಕರ ಇವೆರಡು ರೆಸಿಪಿನ ಇವತ್ತು ಶೇರ್ ಮಾಡಿದ್ದೀನಿ.
ಸೊ ಮತ್ತೊಂದು ಸರಿ ಹೇಳೋದು ಬೇಕಾಗಿಲ್ಲ ಅನಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.